8ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಸ್ವಾಗತ. 2025-26 ವಾರ್ಷಿಕ ಪರೀಕ್ಷೆಗೆ ವಿಜ್ಞಾನ ಮಾದರಿ ಪ್ರಶ್ನೆ ಪತ್ರಿಕೆ ಉತ್ತರಗಳೊಂದಿಗೆ. ಸೊ ಇಲ್ಲೊಂದು ಮಾಡೆಲ್ ಕ್ವೆಶ್ಚನ್ ಪೇಪರ್ ಇದೆ ವಿತ್ ಆನ್ಸರ್ಸ್. ನೀವು ಇದನ್ನ ಎಕ್ಸಾಮಿಗೆ ನೋಡ್ಕೋಬಹುದು. ಮ್ಯಾಕ್ಸಿಮಮ್ ಇದೇ ಪ್ಯಾಟರ್ನ್ ಅಲ್ಲಿ ಅಂಡ್ ಇದು DSCRT ಇಂದ ರಿಲೀಸ್ ಆಗಿರ್ತಕ್ಕಂತಹ ಮಾಡೆಲ್ ಪೇಪರ್ ಆಗಿರುತ್ತೆ. ನಿಮ್ಗೆ ಆಲ್ರೆಡಿ ಬ್ಲೂ ಪ್ರಿಂಟ್ ಕೊಟ್ಟಿದ್ದಾರೆ ಯಾವ್ಯಾವ ಪಾಠದಿಂದ ಎಷ್ಟು ಮಾರ್ಕ್ಸ್ ಬರುತ್ತೆ ಅಂತ. ಈಗ ನೋಡೋಣ ಬನ್ನಿ ಕ್ವಶನ್ ಆನ್ಸರ್ ಅನ್ನ. ಫಸ್ಟ್ ಮೇನು 4 ಆಪ್ಷನ್ಸ್ ಇರುತ್ತೆ. ಅಪೂರ್ಣ ಹೇಳಿಕೆ ಅಥವಾ ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನ ಆರಿಸಿ ಬರೆಯಿರಿ. 4 ಆಪ್ಷನ್ಸ್ ಇರುತ್ತೆ, ಆಯ್ಕೆಗಳು. ಅದ್ರಲ್ಲಿ ಆರಿಸಿ ಬರಿಬೇಕಾಗತ್ತೆ. 5 ಪ್ರಶ್ನೆಗಳು, 1 ಅಂಕದ 5 ಪ್ರಶ್ನೆಗಳು. ಮೊದಲ ಪ್ರಶ್ನೆ, ಕೆಳಗಿನವುಗಳಲ್ಲಿ ಬರಿದಾಗದ ಒಂದು ಸಂಪನ್ಮೂಲವೆಂದರೆ ಯಾವುದು? ಬೇಗ ಖಾಲಿ ಆಗದೆ ಇರತಕ್ಕಂತಹ ಸಂಪನ್ಮೂಲ ಯಾವುದು? ದಟ್ ಈಸ್ ಸೌರ ಬೆಳಕು. ಯಾರಿಗ್ ಬೇಕಾದ್ರೂ ಗೊತ್ತು, ಸೂರ್ಯನ ಬೆಳಕು. ಎರಡನೇ ಪ್ರಶ್ನೆ, ಇಬ್ಬರು ಸಮತೂಕದ ವ್ಯಕ್ತಿಗಳು ಮರಳಿನ ಮೇಲೆ ನಿಲ್ಲುತ್ತಾರೆ. ಎಕ್ಸ್ ವ್ಯಕ್ತಿಯು ಮರಳಿನ ಮೇಲೆ ಸಮತಲದಲ್ಲಿ ಮಲಗುತ್ತಾರೆ. ವೈ ವ್ಯಕ್ತಿಯು ಲಂಬವಾಗಿ ಹಾಗೆಯೇ ನಿಂತಿರುತ್ತಾರೆ. ಯಾವ ಹೇಳಿಕೆ ಸರಿಯಾಗಿದೆ? ಸೊ ಉತ್ತರ ಆಪ್ಷನ್ ಎ, ವ್ಯಕ್ತಿ ಎಕ್ಸ್ ಯು ಹೆಚ್ಚು ಒತ್ತಡವನ್ನ ಪ್ರಯೋಗಿಸುತ್ತಾರೆ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ. ಇದು ವ್ಯಕ್ತಿ ಎಕ್ಸ್ ಹೆಚ್ಚು ಒತ್ತಡವನ್ನ ಪ್ರಯೋಗಿಸುತ್ತಾರೆ. ಸೊ ಇದು ಸ್ಟೇಟ್ಮೆಂಟ್ ಆಯ್ತು. ಅದರಲ್ಲಿ ಈ 4ರಲ್ಲಿ ಇವು ಔಟ್ಕಮ್ ಏನೋ ಪರಿಣಾಮದಲ್ಲಿ ಯಾವುದು ಸರಿ ಅಂತ, ಅದು ಆಪ್ಷನ್ ಎ ಸರಿಯಾಗಿರುತ್ತೆ. ಮೂರನೇ ಪ್ರಶ್ನೆ, ಬೋರ್ಡಿನ ಮೇಲೆ ಕೇರಂ ಆಟವನ್ನು ಆಡುವಾಗ ಅತಿ ನುಣುಪಾದ ಪೌಡರ್ ಅನ್ನು ಸಿಂಪಡಿಸುವುದು ಏಕೆ? ಆಪ್ಷನ್ ಎ, ಕೇರಂ ಪಾನ್ಗಳ ಚಲನೆಯನ್ನು ಕಡಿಮೆ ಮಾಡುತ್ತದೆ. ಆಟದ ಕ್ಷಮತೆಯನ್ನ ಹೆಚ್ಚಿಸುತ್ತದೆ. ಆಟವಾಡುವಾಗ ಸುವಾಸನೆಯನ್ನುಂಟು ಮಾಡುತ್ತದೆ. ಕೇರಂ ಬೋರ್ಡ್ ನ ಉತ್ತಮ ಸ್ಥಿತಿಯನ್ನ ಕಾಪಾಡಲು. ಯಾರಿಗಾದ್ರೂ ಗೊತ್ತಾಗುತ್ತೆ, ಕ್ಷಮತೆಯನ್ನ ಹೆಚ್ಚಿಸೋದು ಅಲ್ವಾ? ನಾಲ್ಕನೇ ಪ್ರಶ್ನೆ, ಮರುಭೂಮೀಕರಣಕ್ಕೆ ಮುಖ್ಯ ಕಾರಣ. ಮರುಭೂಮಿ ಜಾಸ್ತಿ ಆಗೋದಕ್ಕೆ ಕಾರಣ ಏನು? ಆಪ್ಷನ್ ಎ, ದನ ಕರುಗಳಿಂದ ಅತಿಯಾದ ಹುಲ್ಲನ್ನ ಮೇಯಿಸುವುದು. ಸಾಧ್ಯನೇ ಇಲ್ಲ. ಹೆಚ್ಚಿನ ಮಳೆ, ಹೆಚ್ಚಿನ ಗಾಳಿ ಬೀಸುವಿಕೆ, ಕಾಡುಗಳ ನಾಶ. ಇದರಲ್ಲಿ ಸರಿಯಾದ ಉತ್ತರ ಏನು? ಆಪ್ಷನ್ ಎ, ದನ ಕರುಗಳಿಂದ ಅತಿಯಾದ ಹುಲ್ಲನ್ನ ಮೇಯಿಸುವಿಕೆ. ಇದು ಮರುಭೂಮೀಕರಣಕ್ಕೆ ಮುಖ್ಯ ಕಾರಣ. ಸಾರಿ, ಆಪ್ಷನ್ ಇದೆ ಸರಿ ಅಂತಾರೆ ಬೋರ್ಡ್ ನವರು ಬಿಟ್ಟಿರುವಂತಹ ಕೀ ಆನ್ಸರ್ ಇದು. ಓಕೆ, ನಾನು ಕಾಡುಗಳ ನಾಶ ಇರ್ಬೋದು ಅನ್ಕೊಂಡಿದ್ದೆ. ಓಕೆ, 5th ಕ್ವಶನ್, ಯಾವುದೇ ಮೇಲ್ಮೈ ಮೇಲೆ ಪತನಗೊಳ್ಳುವ ಬೆಳಕಿನ ಕಿರಣವನ್ನ ಹೀಗೆಂದು ಕರೆಯಲಾಗುತ್ತದೆ. ಸರಿಯಾದ ಉತ್ತರ ಪತನ ಕಿರಣ. ಆಪ್ಷನ್ ಡಿ, ಪತನ ಕಿರಣ ಎಂದು ಕರೆಯಲಾಗುತ್ತದೆ. ಸೆಕೆಂಡ್ ಮೇನು, ಇದು ಕೂಡ 5 ಅಂಕಗಳು, 5 ಕ್ವೆಶನ್ಸ್, 5 ಮಾರ್ಕ್ಸ್. 5 ಕ್ವೆಶನ್ಸ್ 5 ಮಾರ್ಕ್ಸ್ ಇರುತ್ತೆ. 6ನೇ ಪ್ರಶ್ನೆ, ಕ್ಲಾಮಿಡೋಮೊನಾಸ್ ಸೂಕ್ಷ್ಮ ಜೀವಿಯ ಚಿತ್ರವನ್ನ ಬಿಡಿಸಿ. ಈ ರೀತಿ ಚಿತ್ರ ಇರುತ್ತೆ, ಅದನ್ನ ನೀವು ಪೆನ್ಸಿಲ್ ಅಲ್ಲಿ ಬಿಡಿಸಿದ್ರೆ ಸಾಕಾಗುತ್ತೆ ಮಕ್ಕಳ. 1 ಮಾರ್ಕ್ಸ್ಗೆ ಚಿತ್ರನೇ ಕೇಳ್ಬಿಟ್ಟಿದ್ದಾರೆ. 7ನೇ ಪ್ರಶ್ನೆ, ರಬಿ ಮತ್ತು ಖಾರಿಫ್ ಬೆಳೆಗಳ ಕೃಷಿಗೆ ಸೂಕ್ತವಾದ ಋತುಗಳು. ಯಾವ ಋತುಮಾನ ಅಥವಾ ಯಾವ ಕಾಲದಲ್ಲಿ ಸೂಕ್ತವಾಗಿ ರಬಿ ಮತ್ತೆ ಖಾರಿಫ್ ಬೆಳೆಯನ್ನ ಬೆಳಿಬಹುದು ಅಂತ. ಸರಿಯಾದ ಉತ್ತರ ಮಳೆಗಾಲ. ಮಳೆಗಾಲದಲ್ಲಿ ಖಾರಿಫ್ ಬೆಳೆಯನ್ನ ಬೆಳಿಬಹುದು. ನೆಕ್ಸ್ಟ್ 8ನೇ ಪ್ರಶ್ನೆ, ಸ್ನಾಯುಬಲ ಮತ್ತು ಗುರುತ್ವಾಕರ್ಷಣಾ ಬಲ ಎರಡನ್ನೂ ಒಟ್ಟಿಗೆ ಅನ್ವಯಿಸುವ ಒಂದು ಉದಾಹರಣೆಯನ್ನ ನೀಡಿ. ಉತ್ತರ, ಒಬ್ಬ ವ್ಯಕ್ತಿ ಚೆಂಡನ್ನ ಮೇಲಕ್ಕೆ ಎಸೆಯುವುದು ಅಥವಾ ಯಾವುದಾದರೂ ಅದರಂತೆ ಹೋಲುವ ಉದಾಹರಣೆಗಳು. ವ್ಯಕ್ತಿ ಮೇಲಕ್ಕೆ ಚೆಂಡನ್ನ ಎಸೆಯುವುದು ಅಥವಾ ಕಲ್ಲನ್ನ ಎಸೆಯುವುದು, ಅದು ಉದಾಹರಣೆ ಆಗಿದೆ. ಸ್ನಾಯುಬಲ ಮತ್ತು ಗುರುತ್ವಾಕರ್ಷಣಾ ಬಲಕ್ಕೆ ಉದಾಹರಣೆ, ಒಟ್ಟಿಗೆ ಅನ್ವಯಿಸುವುದು. 9ನೇ ಪ್ರಶ್ನೆ, ಮಲ್ಬಾರ್ ದೈತ್ಯ ಅಳಿಲು ಅಳಿವಿನಂಚಿನಲ್ಲಿರುವ ಪ್ರಭೇದವಾಗಿದ್ದು ಅವುಗಳನ್ನ ಸಂರಕ್ಷಿಸಲು ಒಂದು ವಿಧಾನವನ್ನ ಸೂಚಿಸಿ. ಯಾವ ವಿಧಾನ ಅಂದ್ರೆ, ಅಳಿವಿನಂಚಿನಲ್ಲಿರುವ ಪ್ರಭೇದಗಳ ನೈಸರ್ಗಿಕ ಆವಾಸ ಸ್ಥಾನವನ್ನು ರಕ್ಷಿಸುವುದು. 1, ಅಳಿವಿನಂಚಿನಲ್ಲಿರುವ ಪ್ರಭೇದಗಳ ಜಾತಿಗಳ ಬೇಟೆಯನ್ನ ತಡೆಗಟ್ಟುವುದು. ಆಬ್ವಿಯಸ್ಲಿ ಬೇಟೆ ಮಾಡೋದನ್ನ ಕಡಿಮೆ ಮಾಡಿದ್ರು ಆ ಸಂತತಿಯನ್ನ ತಡೆಗಟ್ಟಬಹುದು, ಅಥವಾ
ಅದರ ನೈಸರ್ಗಿಕ ಆವಾಸ ಸ್ಥಾನ, ಅದರ ಏನು ಹುಟ್ಟು ಮೂಲ ಸ್ಥಾನ ಇರುತ್ತೆ ಅದನ್ನ ಸಂರಕ್ಷಿಸ್ಬೇಕು. ಅವಾಗ ಸಂತತಿಯನ್ನ ಸಂರಕ್ಷಿಸಬಹುದು ಅನ್ನುವಂಥದ್ದು. ನೆಕ್ಸ್ಟ್ 10ನೇ ಪ್ರಶ್ನೆ, ದೃಷ್ಟಿ ವಿಕಲರು ಹೇಗೆ ಓದುವರು? ಉತ್ತರ, ದೃಷ್ಟಿ ವಿಕಲರು ಬ್ರೈಲ್ ಲಿಪಿಯ ಸಹಾಯದಿಂದ ಓದುವರು. ಅವ್ರಿಗೆ ಅಂತ ಬ್ರೈಲ್ ಲಿಪಿ ಇರುತ್ತೆ, ಹಿಂಗ್ ಟಚ್ ಮಾಡಿದ್ರೆ ಅದು ಫೀಲ್ ಆಗುತ್ತೆ. ಓಕೆ, ನಾವು ಹಿಂಗ್ ನೋಡ್ಬಿಟ್ಟು ಹೇಳ್ತೀವಿ, ಆದ್ರೆ ಅವ್ರಿಗೆ ಅದು ಫೀಲ್ ಆಗುತ್ತೆ, ಅದನ್ನ ನೋಡಿ ಓದ್ತಾರೆ. ಬ್ರೈಲ್ ಲಿಪಿ ಅಂತ ಕರಿತೀವಿ. ನೆಕ್ಸ್ಟ್ 3rd ಮೇನು 2 ಅಂಕದ ಪ್ರಶ್ನೆಗಳು, 6 ಪ್ರಶ್ನೆಗಳಿರ್ತವೆ, 12 ಅಂಕ. 11ನೇ ಪ್ರಶ್ನೆ, ಕೊಯ್ಲು ಮಾಡಿದ ಕಾಳುಗಳನ್ನು ಸಂಗ್ರಹಿಸಲು ಅನುಸರಿಸುವ ವಿವಿಧ ತಂತ್ರಗಳನ್ನ ಬರೆಯಿರಿ. ಅಂದ್ರೆ ಎಲ್ಲಾ ಕ್ಲೀನಿಂಗ್ ಎಲ್ಲ ಆದ್ಮೇಲೆ ಅವುಗಳನ್ನ ಸಂಗ್ರಹ ಮಾಡೋದಕ್ಕೆ ಏನೇನ್ ತಂತ್ರಗಳನ್ನ ಬಳಸಬಹುದು ಅಂತ. ಉತ್ತರ, ಬೆಳೆಗಳನ್ನ ಒಣಗಿಸಿ ನಿರ್ದಿಷ್ಟ ಹೊಂಡಗಳಲ್ಲಿ ಅಥವಾ ಕೊಟ್ಟಿಗೆಯಲ್ಲಿ ಸಂಗ್ರಹಿಸುವುದು. ಮೊದಲಿಗೆಲ್ಲ ಅಗೆವು ಅಂತ ಕರೆಯೋರು. ಭೂಮಿ ಒಳಗಡೆ ಆಳಕ್ಕೆ 2 ಅಡಿ ಆಳ 3 ಅಡಿ ಆಳಕ್ಕೆ ಬಾವಿ ತರ ತೋಡ್ಬಿಟ್ಟು ಬಾಯಿ ಚಿಕ್ಕದಾಗಿರೋದು ಒಳಗಡೆ ಅಗ್ಲೋಕೆ, ಇವಾಗ ನಾವು ಸೊಂಪು ಮಾಡ್ತೀವಲ್ಲ, ವಾಟರ್ ಸೊಂಪು, ಆ ತರ ಮಾಡೋರು. ಸೊ ಆ ತರ ಹೊಂಡಗಳಲ್ಲಿ ಉದುಗಿಡ್ಬೋದು, ಅದನ್ನ ಮುಚ್ಚಿಡ್ಬೋದು. ಸೆಣಬಿನ ಚೀಲಗಳಲ್ಲಿ, ಲೋಹದ ಡಬ್ಬಿಗಳಲ್ಲಿ ಸಂಗ್ರಹಿಸುವುದು. ರಾಸಾಯನಿಕ ವಿಧಾನವಾಗಿ ಸಂಗ್ರಹಿಸಬಹುದು. ರೋಗಕಾರಕ ಸೂಕ್ಷ್ಮ ಜೀವಿಗಳಿಂದ ರಕ್ಷಣೆ, ಕೀಟಗಳಿಂದ ರಕ್ಷಿಸಲು ಬೇವಿನ ಎಲೆಗಳನ್ನ ಬಳಸುವುದು. ಈ ರೀತಿಯಾಗಿ ಸಂಗ್ರಹಿಸಬಹುದು. 4 ಪಾಯಿಂಟ್ಸ್ ಅನ್ನ ಬರಿಬೇಕು ಮಕ್ಳು. 2 ಅಂಕಕ್ಕೆ 4 ಪಾಯಿಂಟ್ಸ್ ಅನ್ನ ಬರಿಬೇಕು. ಇಲ್ಲಿ ತೋರಿಸಿದ ನೋಡಿ, ಒಂದೊಂದು ಪಾಯಿಂಟ್ಗೆ ಅರ್ಧ ಮಾರ್ಕ್ಸ್ ಇರುತ್ತೆ. ಸೊ 2 ಅಂಕಕ್ಕೆ ಎಷ್ಟು ಬರಿಬೇಕು? 4 ಪಾಯಿಂಟ್ಸ್ ಅನ್ನ ಬರಿಬೇಕು. ಡಿಪೆಂಡ್ಸ್ ಆನ್ ನೇಚರ್ ಆಫ್ ದ ಕ್ವೆಶ್ಚನ್ ಅಂತ ಹೇಳ್ತೀವಿ. 12ನೇ ಪ್ರಶ್ನೆ, ವಸ್ತುಗಳ ಮೇಲೆ ಬಲದ ಯಾವುದಾದರೂ 2 ಪರಿಣಾಮಗಳನ್ನ ಪಟ್ಟಿ ಮಾಡಿ. ಬಲದ ಪರಿಣಾಮಗಳು: ವಸ್ತುವನ್ನು ನಿಶ್ಚಲ ಸ್ಥಿತಿಯಿಂದ ಚಲಿಸುವಂತೆ ಮಾಡಬಹುದು, ವಸ್ತುವಿನ ವೇಗವನ್ನ ಬದಲಿಸಬಹುದು, ಚಲನೆಯ ದಿಕ್ಕನ್ನು ಬದಲಿಸಬಹುದು, ವಸ್ತುವಿನ ಆಕಾರವನ್ನು ಬದಲಿಸಬಹುದು, ಇವೆಲ್ಲಕ್ಕೂ ಕಾರಣವಾಗಬಹುದು. ಇಷ್ಟು ಕಾರಣಗಳೇನೇನು? ಈ 4 ಕಾರಣಗಳು. ನಿಶ್ಚಲ ಸ್ಥಿತಿಯಿಂದ ಚಲಿಸುವಂತೆ ಮಾಡಬಹುದು, ವೇಗ ಜಾಸ್ತಿ ಮಾಡಬಹುದು, ದಿಕ್ಕನ್ನ ಬದಲಾಯಿಸಬಹುದು, ಆಕಾರವನ್ನು ಕೂಡ ಬದಲು ಮಾಡಬಹುದು ಅಲ್ವಾ. 13ನೇ ಪ್ರಶ್ನೆ, ಮರು ಅರಣ್ಯೀಕರಣವು ಸಸ್ಯವರ್ಗ ಮತ್ತು ಪ್ರಾಣಿ ವರ್ಗಗಳ ಸಂರಕ್ಷಣೆಯಲ್ಲಿ ಹೇಗೆ ಸಹಾಯ ಮಾಡುತ್ತದೆ? ಮತ್ತೆ ಅರಣ್ಯವನ್ನ ಸೃಷ್ಟಿ ಮಾಡೋದ್ರಿಂದ ಮರು ಅರಣ್ಯೀಕರಣ, ಅರಣ್ಯವನ್ನ ಜಾಸ್ತಿ ಮಾಡೋದು, ಮತ್ತೆ ಈ ರೀತಿ ಮಾಡೋದ್ರಿಂದ ಸಸ್ಯವರ್ಗ ಪ್ರಾಣಿ ವರ್ಗ ಸಂರಕ್ಷಣೆ ಆಗುತ್ತಾ? ಹೌದು, ಆಗುತ್ತೆ. ಹೇಗಾಗುತ್ತೆ ನೋಡಿ. ಉತ್ತರ, ಮರು ಅರಣ್ಯೀಕರಣದಿಂದ ಹೊಸದಾಗಿ ಮರಗಳನ್ನ ನೆಡುವ ಮೂಲಕ ವಾಸಸ್ಥಳಗಳು ಪುನಃ ನಿರ್ಮಿಸಲಾಗುತ್ತದೆ. ಇದು ಪ್ರಾಣಿಗಳು ಮತ್ತು ಸಸ್ಯಗಳ ಜೀವ ಬಾಳಿಕೆಗೆ ಸುರಕ್ಷಿತ ಪರಿಸರ ಒದಗಿಸುತ್ತದೆ. ನೋಡಿ, ಈ ಪ್ರಶ್ನೆ ಸ್ವರೂಪ ಹೇಗಿದೆ ಅಂದ್ರೆ 2 ಪಾಯಿಂಟು. ಸೊ ಇದು ಒಂದೊಂದು ಪಾಯಿಂಟ್ಗೆ ಒಂದೊಂದು ಅಂಕ ಬರುತ್ತೆ. ಅದೇ 12ನೇ ಪ್ರಶ್ನೆಗೆ ಅರ್ಧ ಮಾರ್ಕ್ಸ್ 4 ಅಂಕ, ಯಾಕೆಂದ್ರೆ ಜಾಸ್ತಿ ಪಾಯಿಂಟ್ಸ್ ಇದೆ. ಈ ಪ್ರಶ್ನೆಗೆ ಪಾಯಿಂಟ್ಸ್ ಗಳು ಕಡಿಮೆ ಇರೋದ್ರಿಂದ 3-4 ಪಾಯಿಂಟ್ಸ್ ಇರೋದ್ರಿಂದ 2 ಪಾಯಿಂಟ್ಸ್ ಅನ್ನ ಬರೆದ್ರೆ ಸಾಕಾಗುತ್ತೆ. 14ನೇ ಪ್ರಶ್ನೆ, ನೀಡಿರುವ ಚಿತ್ರವನ್ನ ಗಮನಿಸಿ. ಯಾವ ಪರೀಕ್ಷಕದ ದಿಕ್ಸೂಚಿಯ ಸೂಜಿಯು ಹೆಚ್ಚು ದೋಷಗಳನ್ನ ಹೊಂದಿರುತ್ತದೆ? ಕಾರಣ ನೀಡಿ. ಪರೀಕ್ಷಕದ ದಿಕ್ಸೂಚಿಯ ಸೂಚಿ. ಸೊ ಉತ್ತರ, ಸಮುದ್ರದ ನೀರಿನಲ್ಲಿ ಪರೀಕ್ಷಕವು ಹೆಚ್ಚು ವಿಚಲನಗೊಳ್ಳುತ್ತದೆ. ಚಿತ್ರ ಬ. ಏಕೆಂದರೆ ಸಮುದ್ರದ ನೀರು ಹೆಚ್ಚು ಲವಣಗಳನ್ನ ಹೊಂದಿರುತ್ತದೆ, ಹೀಗಾಗಿ ಹೆಚ್ಚು ಪ್ರವಾಹವನ್ನ ನಡೆಸುತ್ತದೆ. ಸೊ ಉತ್ತರ ದಿಸ್ ಒನ್. ನೆಕ್ಸ್ಟ್ ಕ್ವೆಶ್ಚನ್, 15ನೇ ಪ್ರಶ್ನೆ, ಭೂಕಂಪಗಳನ್ನು ವಿಕೋಪಗಳು ಎಂದು ಪರಿಗಣಿಸಲಾಗುವುದು. ಈ ಹೇಳಿಕೆಯನ್ನ ಸಮರ್ಥಿಸಿ. ಹೌದು, ಭೂಕಂಪವು ಒಂದು ನೈಸರ್ಗಿಕ ವಿಕೋಪ. ಹೇಗೆ? ಉತ್ತರ, 15ನೇ ಪ್ರಶ್ನೆಗೆ ಉತ್ತರ, ಏಕೆಂದರೆ ಭೂಕಂಪದಿಂದ ಕಟ್ಟಡಗಳ ಕುಸಿತ ಹಾಗೂ ಜೀವಹಾನಿ ಉಂಟಾಗುತ್ತದೆ. ಅದು ವಿಕೋಪನೆ. ಕುಸಿತ ಆಗುತ್ತೆ, ಜೀವಹಾನಿ ಆಗುತ್ತೆ, ಆಸ್ತಿ ಪಾಸ್ತಿಗಳ ಹಾನಿ ಆಗುತ್ತದೆ. ಸೊ ಇದೊಂದು ವಿಕೋಪ ಆಗುತ್ತೆ. 16ನೇ ಪ್ರಶ್ನೆ, ಮಾನವನ ಕಣ್ಣಿನ ರಚನೆಯನ್ನು ತೋರಿಸುವ ಚಿತ್ರ. ಇದನ್ನ ಪ್ರಾಕ್ಟೀಸ್ ಮಾಡಿರ್ತೀರಾ. ಈ ಚಿತ್ರವನ್ನ ಬಿಡಿಸ್ಬೇಕಾಗುತ್ತೆ ಮಕ್ಕಳ, 2 ಅಂಕಗಳಿಗೆ. 17ನೇ ಪ್ರಶ್ನೆ, 4th ಮೇನು, 4ನೇ ಮೇನಲ್ಲಿ 3 ಅಂಕಗಳಿಗೆ 5 ಪ್ರಶ್ನೆಗಳು ಬರುತ್ತೆ. 15 ಅಂಕಗಳಿಗೆ ಒಟ್ಟು 5 ಪ್ರಶ್ನೆ, 3 ಅಂಕ, 5 3 15.
ಮಾರ್ಕ್ಸ್. 17ನೇ ಪ್ರಶ್ನೆ, ಆಹಾರ ಸಂರಕ್ಷಣೆಯ ಯಾವುದಾದರೂ 3 ವಿಧಾನಗಳನ್ನ ಸಂಕ್ಷಿಪ್ತವಾಗಿ ವಿವರಿಸಿ. ಉತ್ತರ, 3 ಕೇಳಿದರೆ ಯಾವ್ದಾದ್ರು 3 ಅಂತ 3 ಪಾಯಿಂಟ್ಸ್ ಅನ್ನ ಮಿನಿಮಮ್ 3 ಪಾಯಿಂಟ್ಸ್ ಬರಿಬೇಕಿಲ್ಲಿ. 1, ಪಾಶ್ಚರೀಕರಣ. ಹಾಲನ್ನು ಸುಮಾರು 70 ಡಿಗ್ರಿ ಸೆಲ್ಸಿಯಸ್ ನಲ್ಲಿ 15ರಿಂದ 30 ನಿಮಿಷಗಳ ಕಾಲ ಕಾಯಿಸಲಾಗುತ್ತದೆ ಮತ್ತು ತಕ್ಷಣ ತಂಪುಗೊಳಿಸಲಾಗುತ್ತದೆ. ಇದು ಸೂಕ್ಷ್ಮ ಜೀವಿಗಳ ಬೆಳವಣಿಗೆಯನ್ನ ತಡೆಗಟ್ಟುತ್ತದೆ. ಇದು ಒಂದು ವಿಧಾನ. 2ನೇದು ರಾಸಾಯನಿಕ ವಿಧಾನ. ಸೂಕ್ಷ್ಮ ಜೀವಿಗಳ ಬೆಳವಣಿಗೆಯನ್ನು ತಡೆಗಟ್ಟಲು ಉಪ್ಪು ಅಥವಾ ಆಮ್ಲ ಸಂರಕ್ಷಕಗಳನ್ನು ಉಪ್ಪಿನಕಾಯಿಗೆ ಸೇರಿಸುತ್ತೇವೆ. ಇದು ಒಂದು. 3ನೇ ವಿಧಾನ ಸಂಗ್ರಹಣೆ ಮತ್ತು ಪೊಟ್ಟಣಗಟ್ಟುವಿಕೆ. ಸೂಕ್ಷ್ಮ ಜೀವಿಗಳ ದಾಳಿಯನ್ನು ತಪ್ಪಿಸುವ ಸಲುವಾಗಿ ಇತ್ತೀಚಿನ ದಿನಗಳಲ್ಲಿ ಒಣ ಹಣ್ಣುಗಳನ್ನು, ತರಕಾರಿಗಳನ್ನು ಗಾಳಿ ಆಡದಂತೆ ಮೊಹರು ಮಾಡಿದ ಪಟ್ಟಣಗಳಲ್ಲಿ ಸಂಗ್ರಹಿಸಲಾಗುತ್ತದೆ. ಇನ್ನೊಂದು, ಎಣ್ಣೆ ಮತ್ತು ವಿನೆಗರ್ನಿಂದ ಸಂರಕ್ಷಣೆ. ಎಣ್ಣೆ ಮತ್ತು ವಿನೆಗರ್ ಬಳಕೆಯು ಉಪ್ಪಿನಕಾಯಿಯ ಕೆಡುವಿಕೆಯನ್ನು ತಪ್ಪಿಸುತ್ತದೆ, ಏಕೆಂದರೆ ಈ ಪರಿಸರದಲ್ಲಿ ಬ್ಯಾಕ್ಟೀರಿಯಾಗಳು ಬದುಕಲಾರವು. ಯಾವ್ದಾದ್ರು 3 ಬರಿಬಹುದು ಅಂತ ಹೇಳಿದ್ದಾರೆ. ಆಹಾರ ಸಂರಕ್ಷಣೆ ಯಾವ್ಯಾವ್ದನ್ನ? ಹಾಲು, ಮತ್ತೆ ತರಕಾರಿ ಅಥವಾ ಡ್ರೈ ಫ್ರೂಟ್ಸ್ ಅಥವಾ ಉಪ್ಪಿನಕಾಯಿ, ಈ ರೀತಿಯ ಯಾವ್ದಾದ್ರು ಆಹಾರವನ್ನ ಸಂರಕ್ಷಣೆ ಮಾಡೋ ವಿಧಾನಗಳು. 18ನೇ ಪ್ರಶ್ನೆ, ಘರ್ಷಣೆಯು ಒಂದು ವರವೂ ಹೌದು, ವಿವರಿಸಿ. ಅಪಘರ್ಷಕ ತೈಲಗಳ 2 ಉಪಯೋಗಗಳನ್ನ ಬರೆಯಿರಿ. ಸೊ ಇಲ್ಲಿ 2 ಸಬ್ ಕ್ವಶನ್ಸ್ ಅನ್ನ ಕೇಳ್ಬಿಟ್ಟಿದ್ದಾರೆ. 18ನೇ ಪ್ರಶ್ನೆಗೆ ಉತ್ತರ, ಎ ಪ್ರಶ್ನೆಗೆ, ಘರ್ಷಣೆಯು ಸುಲಭವಾಗಿ ಚಲಿಸಲು, 2 ವಸ್ತುಗಳ ಬಂಧಿಸಲು, ವಸ್ತುಗಳನ್ನು ಚಲಿಸದೇ ಇರಲು, ವಸ್ತುಗಳ ಚಲನೆ ವೇಗವನ್ನು ನಿಯಂತ್ರಿಸಲು, ನಾವು ನಡೆದಾಡಲು, ನೆಲದ ಮೇಲೆ ಸ್ಥಿರವಾಗಿ ನಿಲ್ಲಲು ಉಪಯುಕ್ತ. ಘರ್ಷಣೆ ವರ. ನಮ್ಮ ಪಾದಗಳು ನೆಲದ ನಡುವಿನ ಘರ್ಷಣೆಯು ಸಹಾಯ ಮಾಡುತ್ತದೆ. ನಾವು ಪೆನ್ ಬಳಸಿ ಬರೆಯುವಾಗ ಅವುಗಳ ತುದಿ ಮತ್ತು ಹಾಳೆಗಳ ನಡುವಿನ ಘರ್ಷಣೆ ಕಾರಣವಾಗಿದೆ. ಬೆಂಕಿ ಕಡ್ಡಿ ಬೆಂಕಿ ಪೆಟ್ಟಿಗೆ ಮೇಲೆ ಗೀಚಿದಾಗ ಘರ್ಷಣೆಯಿಂದ ಬೆಂಕಿ ಹತ್ತಿಕೊಳ್ಳುತ್ತದೆ. ಇದು ಘರ್ಷಣೆಯಿಂದಾಗುವ ಉಪಯೋಗ. ಬಿ ಪ್ರಶ್ನೆಗೆ, ಘರ್ಷಣೆಯನ್ನು ಕಡಿಮೆ ಮಾಡಲು, ಅಧಿಕ ಬಿಸಿಯಾಗುವುದನ್ನು ತಡೆಯಲು, ನಯವಾದ ಸ್ಥಿರವಾದ ವಸ್ತು ತೆಗೆಯುವಿಕೆಯನ್ನು ಸಾಧಿಸಲು, ಉತ್ತಮವಾದ ಮೇಲ್ಮೈ ಸಾಧಿಸಲು ಅಪಘರ್ಷಕ ತೈಲಗಳನ್ನ ಬಳಸಲಾಗುತ್ತದೆ. ಸೊ ಈ ರೀತಿ ಆನ್ಸರ್ ಅನ್ನ ಬರಿಬೇಕಾಗುತ್ತೆ. 19ನೇ ಪ್ರಶ್ನೆ, ಪ್ಲಾಸ್ಟಿಕ್ ತಟ್ಟೆಯನ್ನ ಸ್ಟೀಲ್ ಚಮಚದಿಂದ ಒಂದು ನಿರ್ವಾತ ಕೊಠಡಿಯಲ್ಲಿ ಬಡಿಯಲಾಗುವುದು. ನೀಡಿರುವ ಹೇಳಿಕೆಯಲ್ಲಿ ಆಪ್ಷನ್ ಎ, ಯಾವ ವಸ್ತು ಅಥವಾ ವಸ್ತುಗಳು ಕಂಪಿಸುತ್ತದೆ. ಬಿ, ಶಬ್ದವನ್ನು ಕೇಳುವಿರಾ, ಸಮರ್ಥಿಸಿ. ಉತ್ತರ, ಸ್ಟೀಲ್ ತಟ್ಟೆ ಮತ್ತು ಸ್ಟೀಲ್ ಚಮಚ ಕಂಪಿಸುತ್ತದೆ. ಬಿ, ಇಲ್ಲ, ನಮಗೆ ಶಬ್ದ ಕೇಳುವುದಿಲ್ಲ. ಸೊ ಈ ಕ್ವಶನ್ ಏನು? ಪ್ಲಾಸ್ಟಿಕ್ ತಟ್ಟೆಯನ್ನ ಸ್ಟೀಲ್ ಚಮಚದಿಂದ ಒಂದು ನಿರ್ವಾತ ಕೊಠಡಿಯಲ್ಲಿ ಬಡಿಯಲಾಗುವುದು. ಯಾವ ವಸ್ತು ಕಂಪಿಸುತ್ತದೆ ಅಂತ. ಉತ್ತರ, ಸ್ಟೀಲ್ ಚಮಚ ಕಂಪಿಸುತ್ತದೆ. ನೀವು ಸೌಂಡ್ ಕೇಳಿಸ್ಕೊತೀರಾ ಅಂದ್ರೆ ಇಲ್ಲ, ನಮಗೆ ಶಬ್ದ ಕೇಳುವುದಿಲ್ಲ. ಶಬ್ದವು ನಿರ್ವಾತದಲ್ಲಿ ಪ್ರಸಾರವಾಗಲು ಸಾಧ್ಯವಿಲ್ಲದ ಕಾರಣ ಅಥವಾ ಶಬ್ದವು ಪ್ರಸಾರವಾಗಲು ಒಂದು ವಸ್ತು ಮಾಧ್ಯಮದ ಅಗತ್ಯವಿರುವುದರಿಂದ ಶಬ್ದ ನಮಗೆ ಕೇಳುವುದಿಲ್ಲ. ಇಲ್ಲಿ ಸ್ಟೀಲ್ ತಟ್ಟೆ ಅಲ್ಲ, ಸ್ಟೀಲ್ ತಟ್ಟೆ ಸ್ಟೀಲ್ ಚಮಚ ಕಂಪಿಸುತ್ತದೆ. ಸ್ಟೀಲ್ ತಟ್ಟೆ ಅಲ್ಲ, ಅದು ಪ್ಲಾಸ್ಟಿಕ್ ತಟ್ಟೆ. ಓಕೆ, 20ನೇ ಪ್ರಶ್ನೆ, ನೀರಿನ ಮೂಲಕ ವಿದ್ಯುತ್ ಪ್ರವಹಿಸುವುದನ್ನು ತೋರಿಸುವ ಚಿತ್ರವನ್ನ ಬರೆಯಿರಿ ಮತ್ತು ಕೆಳಗಿನ ಭಾಗಗಳನ್ನ ಗುರುತಿಸಿ. ಕಾರ್ಬನ್ ದಂಡ, ಲೋಹದ ಟೊಪ್ಪಿಗೆ, ಈ 2 ನೀವು ಈ ರೀತಿ ಚಿತ್ರವನ್ನ ಬರೆದು, ಇಲ್ಲಿ ಒಂದು ಲೋಹದ ಟೊಪ್ಪಿಗೆ, ಇದು ಲೋಹದ ಕಡ್ಡಿ, ಇನ್ನೊಂದು ಇದು ಕಾರ್ಬನ್ ದಂಡ, ಇಲ್ಲಿರೋದ್ ನೀರು, ಇದು ಕೂಡ ಕಾರ್ಬನ್, ಇದು ಕೂಡ ಕಾರ್ಬನ್ ದಂಡ, ಇದು ಲೋಹದ ಟೊಪ್ಪಿಗೆ. ಈ ರೀತಿ 2 ಗುರುತಿಸ್ಬೇಕಾಗುತ್ತೆ ನೀವು. 21ನೇ ಪ್ರಶ್ನೆ, ದಿಗಿಲುಗೊಳಿಸುವ ಚಲನಚಿತ್ರವನ್ನ ನೋಡುವಾಗ ಅಂದ್ರೆ ಹಾರರ್ ಮೂವೀಸ್ ನೋಡುವಾಗ ಹದಿಹರೆಯದವರು ಭಯಭೀತರಾಗುತ್ತಾರೆ. ಎ, ಹೃದಯದ ಬಡಿತವನ್ನು ಹೆಚ್ಚಿಸುವ ಹಾರ್ಮೋನ್ ಅನ್ನು ಹೆಸರಿಸಿ. ಆ ಭಯಭೀತರಾದವಾಗ ಹೃದಯ ಬಡಿತ ಹೆಚ್ಚಿಸುವ ಒಂದು ಹಾರ್ಮೋನ್ ಸ್ರವಿಸುತ್ತೆ, ಅದ್ರ ಹೆಸರೇನು? ಬಿ, ಆ ಹಾರ್ಮೋನ್ ನ ಸ್ರವಿಕೆಗೆ ಕಾರಣವಾಗಿರುವ ಗ್ರಂಥಿ ಯಾವುದು? ಈ ಹಾರ್ಮೋನ್ ಸ್ರವಿಸುತ್ತದಲ್ಲ, ಅದ ಸ್ರವಿಕೆಗೆ ಕಾರಣ ಆಗಿರುವಂತಹ ಗ್ರಂಥಿ ಯಾವ ಗ್ರಂಥಿಯಿಂದ ಸ್ರವಿಸುತ್ತದೆ? ಸಿ, ತುರ್ತು ಪರಿಸ್ಥಿತಿಯಲ್ಲಿ ಇನ್ಸುಲಿನ್ ಉತ್ಪತ್ತಿ ಆಗುತ್ತದೆಯೇ? ಏಕೆ? ಉತ್ತರ, ಅಡ್ರಿನಲಿನ್ ಅನ್ನುವಂತಹ ಹಾರ್ಮೋನ್ ಸ್ರವಿಕೆ ಆಗುತ್ತದೆ. ಯಾವ ಗ್ರಂಥಿಯಿಂದ ಅಂದ್ರೆ ಅಡ್ರಿನಲ್ ಗ್ರಂಥಿಯಿಂದ ಅಡ್ರಿನಲಿನ್ ಹಾರ್ಮೋನ್ ಸ್ರವಿಕೆ ಆಗುತ್ತದೆ.
ಇಲ್ಲ, ಗ್ಲೂಕೋಸ್ ಅನ್ನ ಸಂಗ್ರಹಿಸಲು ಇನ್ಸುಲಿನ್ ಕಾರಣವಾಗಿದೆ. ತುರ್ತು ಪರಿಸ್ಥಿತಿಯನ್ನ ಎದುರಿಸಲು ಶಕ್ತಿಯನ್ನ ನೀಡಲು ಗ್ಲೂಕೋಸ್ ಅನ್ನು ವಿಭಜಿಸಲಾಗುತ್ತದೆ. ಇದು ಉತ್ತರ. ತುರ್ತು ಪರಿಸ್ಥಿತಿಯಲ್ಲಿ ಇನ್ಸುಲಿನ್ ಉತ್ಪತ್ತಿ ಆಗುತ್ತಾ? ಇಲ್ಲ. ನೆಕ್ಸ್ಟ್ 5th ಮೇನು 2 ಪ್ರಶ್ನೆಗಳು 4 ಅಂಕ. 2 ಪ್ರಶ್ನೆಗಳಿಗೆ 4 ಅಂಕ, ಒಟ್ಟು 8 ಮಾರ್ಕ್ಸ್. 22ನೇ ಪ್ರಶ್ನೆ, ಪ್ರಕೃತಿಯಲ್ಲಿ ಪೆಟ್ರೋಲಿಯಂ ಹೇಗೆ ರೂಪುಗೊಳ್ಳುತ್ತದೆ ಎಂದು ವಿವರಿಸಿ. ಹೇಗೆ? ಸಮುದ್ರದಲ್ಲಿ ವಾಸಿಸುವ ಜೀವಿಗಳಿಂದ ಪೆಟ್ರೋಲಿಯಂ ಉಂಟಾಗಿದೆ. ಈ ಜೀವಿಗಳು ಸತ್ತಾಗ ಅವುಗಳ ದೇಹಗಳು ಸಮುದ್ರದ ತಳವನ್ನು ಸೇರುತ್ತದೆ ಮತ್ತು ಮರಳು ಹಾಗೂ ಜೇಡಿ ಮಣ್ಣಿನ ಪದರಗಳಿಂದ ಆವರಿಸಲ್ಪಡುತ್ತದೆ. ಮಿಲಿಯನ್ ಗಟ್ಟಲೆ ವರ್ಷಗಳು, ವರ್ಷ ಅಂದ್ರೆ ಮಿಲಿಯನ್ ಗಟ್ಟಲೆ ವರ್ಷಗಳ ಅವಧಿಯಲ್ಲಿ ಸತ್ತ ಜೀವಿಗಳನ್ನು ಪೆಟ್ರೋಲಿಯಂ ನೈಸರ್ಗಿಕ ಅನಿಲವಾಗಿ ಪರಿವರ್ತಿಸಿವೆ. ಸೊ ನಮಗೆ ಪೆಟ್ರೋಲಿಯಂ ಹಾಗೆ ಸುಮ್ಮನೆ ಬರಲ್ಲ, ಸಾವಿರಾರು ಮಿಲಿಯನ್ ವರ್ಷಗಳು ಕಳೆದಾದ್ಮೇಲೆ ಅದು ಪೆಟ್ರೋಲಿಯಂ ಆಗುತ್ತಂತೆ. 23ನೇ ಪ್ರಶ್ನೆ, ಮಾನವನ ಗಂಡು ಸಂತಾನೋತ್ಪತ್ತಿ ವ್ಯೂಹದ ರಚನೆಯನ್ನ ತೋರಿಸುವ ಚಿತ್ರವನ್ನ ಬರೆದು ಕೆಳಗಿನ ಭಾಗಗಳನ್ನ ಗುರುತಿಸಿ. ವೀರ್ಯ ಉತ್ಪಾದನೆಗೆ ಕಾರಣವಾಗುವ ಭಾಗ ವೀರ್ಯನಾಳ. ಇದು ಚಿತ್ರವನ್ನ ನೀವು ಈ ರೀತಿ ಬಿಡಿಸ್ಬೇಕಾಗುತ್ತೆ. ನಿಮ್ ಪುಸ್ತಕದಲ್ಲಿದೆ. ಇಲ್ಲಿ ಇದನ್ನ ವೃಷಣ ಅಂತ ಕರಿತೀವಿ. ಇದು ಶಿಶ್ನ, ವೀರ್ಯನಾಳ. ಈ ರೀತಿ ಗುರುತಿಸ್ಬೇಕಾಗುತ್ತೆ ಮಕ್ಕಳ ನೀವು. ನೆಕ್ಸ್ಟ್ ಕ್ವೆಶ್ಚನ್ 24ನೇ ಪ್ರಶ್ನೆ, 5 ಮಾರ್ಕ್ಸಿಂದ ಒಂದೇ ಪ್ರಶ್ನೆ. ಗಾಜಿನ ಚಿಮಣಿ, ಮೇಣದ ಬತ್ತಿ, ಮರದ ಹಲಗೆ, ಗಾಜಿನ ತಟ್ಟೆ ನೀಡಿರುವ ಈ ವಸ್ತುಗಳನ್ನ ಬಳಸಿ ವಸ್ತುಗಳು ದಹಿಸಲು ಆಕ್ಸಿಜನ್ ಅವಶ್ಯಕ ಎಂದು ತೋರಿಸಲು ಒಂದು ಚಟುವಟಿಕೆಯನ್ನ ವಿವರಿಸಿ. ಓಕೆ, ಚಟುವಟಿಕೆಯನ್ನ ಕೇಳಿದ್ದಾರೆ. ಇವುಗಳನ್ನ ಬಳಸಿ ದಹಿಸಲು ಆಕ್ಸಿಜನ್ ಅವಶ್ಯಕ ಇದೆ ಅನ್ನೋದನ್ನ ವಿವರಿಸ್ಬೇಕು. ಹೇಗೆ? ಉರಿಯುತ್ತಿರುವ ಮೇಣದ ಬತ್ತಿಯನ್ನು ಮೇಜಿನ ಮೇಲೆ ಅಂಟಿಸಿ ಮೇಣದ ಬತ್ತಿ ಎರಡೂ ಬದಿಯು ಒಂದೊಂದು ಚಿಕ್ಕ ಮರದ ತುಂಡಿನ ಮೇಲೆ ಇಟ್ಟು ಒಂದು ಗಾಜಿನ ಚಿಮಣಿಯನ್ನು ಮೇಣದ ಬತ್ತಿಯ ಮೇಲೆ ಬೋರಲು ಹಾಕಿ ಮೇಣದ ಬತ್ತಿ ಸರಾಗವಾಗಿ ಉರಿಯುತ್ತದೆ, ಏಕೆಂದರೆ ಗಾಳಿಯು ಕೆಳಗಿನಿಂದ ಪ್ರವೇಶಿಸುತ್ತದೆ. ಮರದ ತುಂಡುಗಳನ್ನು ತೆಗೆದಾಗ ಕೆಳಗಿನಿಂದ ಗಾಳಿಯ ಪ್ರವೇಶ ನಿಂತು ಹೋಗಿ ಜ್ವಾಲೆಯು ಮಿಣುಕುತ್ತದೆ ಹಾಗೂ ಹೊಗೆಯನ್ನು ಉಂಟು ಮಾಡುತ್ತದೆ. ಚಿಮಣಿಯ ಮೇಲೆ ಗಾಜಿನ ತಟ್ಟೆಯನ್ನು ಇರಿಸಿದಾಗ ಜ್ವಾಲೆಯು ನಂದಿ ಹೋಗುತ್ತದೆ. ಕನ್ಕ್ಲೂಷನ್ ಏನಂದ್ರೆ, ಈ ಪ್ರಯೋಗದ ಮೂಲಕ ವಸ್ತುಗಳು ಉರಿಯಲು ಆಕ್ಸಿಜನ್ ಅವಶ್ಯಕ ಎಂಬುದನ್ನು ತಿಳಿಯಬಹುದು. ಇದನ್ನ ನಿಮ್ಗೆ ಆಲ್ಮೋಸ್ಟ್ ಪ್ರಾಕ್ಟಿಕಲ್ ಆಗಿ ಇದನ್ನ ಮಾಡಿ ತೋರಿಸಿರ್ತಾರೆ, ಹೇಗೆ ಆಕ್ಸಿಜನ್ ಬೇಕು ದಹನ ಕ್ರಿಯೆಗೆ ಅನ್ನೋದನ್ನ. ಅದನ್ನ ನೀವು ಎಕ್ಸ್ಪ್ಲೈನ್ ಮಾಡಬಹುದು. ಇದೇ ಮರದ ತುಂಡುಗಳು ಗಾಜಿನ ತಟ್ಟೆಯನ್ನು ಇಟ್ಕೊಂಡೆ ತೋರಿಸಿರ್ತಾರೆ ಟೀಚರ್ಸ್. ನೆಕ್ಸ್ಟ್ ಬಿ, ಗಾಳಿಯು ಒಂದು ಆದರ್ಶ ಇಂಧನವೇ? ಸೂಕ್ತ ವಿವರಣೆಯೊಂದಿಗೆ ಸಮರ್ಥಿಸಿ. ಗಾಳಿಯು ಇಂಧನವಲ್ಲ, ಏಕೆಂದರೆ ಇದು ಸ್ವತಃ ಸುಡುವುದಿಲ್ಲ, ಆದರೆ ಉರಿಯಲು ಸಹಾಯ ಮಾಡುತ್ತದೆ. ಗಾಳಿ ಅನ್ನೋದು ಒಂದು ಫ್ಯೂಯಲ್ ಅಲ್ಲ, ಇಂಧನ ಅಲ್ಲ, ಆದ್ರೆ ದಹನ ಆಗೋದಕ್ಕೆ ಸಹಾಯ ಮಾಡುತ್ತದೆ. ಇಷ್ಟನ್ನ ಬರೆದ್ರೆ ನಿಮ್ಗೆ 5 ಅಂಕಗಳು ಸಿಗುತ್ತೆ ಮಕ್ಕಳ. ಸೊ ಎಕ್ಸಾಮ್ ಅಲ್ಲಿ ಚೆನ್ನಾಗಿ ಮಾಡಿ ಇದ್ರ ಉಪಯೋಗನ ಪಡ್ಕೊಳ್ಳಿ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್. ನನ್ನ ಚಾನಲ್ಗೆ ಹೊಸಬರಾಗಿರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನ ಎಜುಕೇಶನ್ಗೆ ಸಂಬಂಧಪಟ್ಟಂತಹ ಕ್ವೆಶ್ಚನ್ ಪೇಪರ್, ಟೈಮ್ ಟೇಬಲ್, ಇತರೆ ಮಾಹಿತಿಗೆ ಸಂಬಂಧಪಟ್ಟಂತಹ ವಿಡಿಯೋಗಳು ನನ್ನ ಚಾನಲ್ ಅಲ್ಲಿ ನಿಮಗೆ ಸಿಗ್ತವೆ. ಥ್ಯಾಂಕ್ ಯು.